ಕಡೆಗೂ ಕೂಡ ಗೂಂಡಾ ಪ್ರವೃತ್ತಿಯನ್ನ ತೋರಿದ ಶಾಸಕ ಜೆಎನ್ ಗಣೇಶ್ರನ್ನ ಬಂಧಿಸಿ ಕರೆತರಲಾಗ್ತಾ ಇದೆ. ಹೊರ ರಾಜ್ಯದಲ್ಲಿ ಅವ್ರನ್ನ ಬಂಧಿಸಿ ನಮ್ಮ ಪೊಲೀಸರು ಕಡೆಗೂ ಕೂಡ ಒಂದು ತಿಂಗಳ ಬಳಿಕ ಆದರೂ ಕೂಡ ಅವ್ರನ್ನ ಬಂಧಿಸಿ ಕರೆತರುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇಲ್ಲಿವರೆಗೆ ಏನೆಲ್ಲ ನಡೀತು ಅದನ್ನು ನಾವು ನಿರಂತರವಾಗಿ ಟಿವಿ ಸ್ಕ್ರೀನ್ ಮೇಲೆ ಸೀನ್ ಬೈ ಸೀನ್ ನೋಡ್ತಾ ಇದ್ದೀವಿ. ಸೀನ್ ನಂಬರ್ 1, ಈಗಲ್ಟನ್ ರೆಸಾರ್ಟ್ನಲ್ಲಿ ಆನಂದ್ ಸಿಂಗ್ ಮೇಲೆ ಹಲ್ಲೆ ಆಯಿತು ಜನವರಿ 20ನೇ ತಾರೀಕು. ಅದಾದ ನಂತರ ಮರುದಿನವೇ 21ನೇ ತಾರೀಕು ಬಿಡದಿ ಠಾಣೆಯಲ್ಲಿ ಶಾಸಕ ಗಣೇಶ್ ವಿರುದ್ಧ FIR ಕೂಡ ದಾಖಲಾಯಿತು. ಅದಾದ ನಂತರ 3ನೇ ಸೀನ್, ಜೆಎನ್ ಗಣೇಶ್ ವಿರುದ್ಧ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೀನ್ ನಂಬರ್ 4, FIR ದಾಖಲಾದ ದಿನದಿಂದಲೂ ಕೂಡ ತಲೆಮರೆಸಿಕೊಂಡಿದ್ರು ರೌಡಿ ಶಾಸಕ ಗಣೇಶ್. ಪೊಲೀಸರ ಕೈಗೆ ಸಿಗದೆ ಕಣ್ಣಾ ಮುಚ್ಚಾಲೆ ಆಡ್ತಾ ಇದ್ರು. ಅದಾದ ನಂತರ ಮೊನ್ನೆ ಇವ್ರು ಯಾಕೆ ಜಾಮೀನಿಗೆ ಅರ್ಜಿ ಸಲ್ಲಿಸಲ್ಲ ಅಂತ ಪ್ರಶ್ನೆ ಇತ್ತು. ಬಳಿಕ ಮೊನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಳಿಕ ಪ್ರತಿವಾದಿ ಬದಲಿಸಲು ನಿನ್ನೆ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದಿದ್ರು ಜೆಎನ್ ಗಣೇಶ್ ಪರ ವಕೀಲರು. ಜನವರಿ 20ನೇ ತಾರೀಕು ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆಯಾಗಿತ್ತು. ಅಲ್ಲಿಂದ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಅಲ್ಲಿ ಬಾಟ್ಲಲ್ಲಿ ಹೊಡ್ಕೊಂಡ್ರು ಅನ್ನುವಂಥ ಒಂದು ರೀತಿ ವರದಿಗಳಿದೆ. ತೀರಾ ಏನು ಸಿನಿಮಾದಲ್ಲಿ ರೌಡಿಗಳು ಆಡೋದು ನೋಡ್ತೀವಲ್ಲ ನಾವು, ಆ ಪರಿ ಬಾಟಲ್ ತಗೊಂಡು ಎಣ್ಣೆ ಬಾಟಲ್ ತಗೊಂಡು, ಎಣ್ಣೆ ಅಂದರೆ ಆಲ್ಕೋಹಾಲ್, ಆ ಬಾಟಲ್ ತಗೊಂಡು ಹೊಡೆದಿದ್ರು ಅನ್ನುವಂಥದ್ದು ಅಲ್ಲಿ ಬಂದಂತಹ ಕೆಲವೊಂದಷ್ಟು ಮಾಹಿತಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಬೇಕು, ಏನೆಲ್ಲ ಆಗಿದೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಬೇಕು. ಈ ಸದ್ಯಕ್ಕೆ ಆನಂದ್ ಸಿಂಗ್ ಒಂದು ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಣೇಶ್ ಅವರು ಫೇಸ್ಬುಕ್ ಮೂಲಕ ಅವ್ರದ್ದೇ ಆದ ಒಂದು ರೀತಿ ಹೇಳಿಕೆಯನ್ನು ರಿಲೀಸ್ ಮಾಡಿದ್ರು. ಈಗ ಪೊಲೀಸರು ಇಂಟ್ರಾಗೇಷನ್ ಮಾಡಿದ ನಂತರ, ಸಾಕ್ಷ್ಯಗಳನ್ನು ಕಲೆ ಹಾಕಿದ ನಂತರ, ಸಾಕ್ಷ್ಯಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ ಏನು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಚಾರ್ಜ್ ಶೀಟ್ ಆದ ನಂತರ ಎಲ್ಲವೂ ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಪೊಲೀಸ್ ವರ್ಷನ್ ಕೂಡ ಒಂದು ರೀತಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇಲ್ಲಿವರೆಗೂ ಆನಂದ್ ಸಿಂಗ್ರ ಒಂದು ವರ್ಷನ್, ಜೆಎನ್ ಗಣೇಶ್ರ ಮತ್ತೊಂದು ವರ್ಷನ್, ರಾಜ್ಯ ಕಾಂಗ್ರೆಸ್ ನಾಯಕರ ಒಬ್ಬೊಬ್ಬರದ್ದು ಒಂದೊಂದು ವರ್ಷನ್ ನಾವು ಇದುವರೆಗೂ ಕೂಡ ನೋಡಿದ್ದೀವಿ. ಒಟ್ಟಿನಲ್ಲಿ ಈ ಪ್ರಕರಣ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ಒಂದು ರೀತಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಜನಪ್ರತಿನಿಧಿಗಳು ಅನ್ಸ್ಕೊಂಡವರು, ಜನರ ಪ್ರತಿನಿಧಿಗಳಾಗಿ ಜನರ ಕೆಲಸ ಮಾಡೋಕೆ ಅಂತ ಬಂದಂಥವರು ರೆಸಾರ್ಟ್ ಸೇರಿಕೊಂಡು ಕುಡಿದು ತೇಲಾಡಿ ಬುರುಡೆ ಬಿಚ್ಕೊಳ್ಳೋ ಥರ ಹೊಡೆದಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಒಂದು ರೀತಿ ಮುಜುಗರಕ್ಕೂ ಕೂಡ ಕಾರಣ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮರ್ಯಾದೆಯನ್ನು ಹರಾಜು ಹಾಕಿತ್ತು. ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಇದು ಬಹಳ ಒಂದು ರೀತಿ ಮುಜುಗರವನ್ನು ಉಂಟು ಮಾಡಿತ್ತು. ಮೊನ್ನೆ ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಿದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಏನು ಬಂದಿದ್ರು, ಆವಾಗಲೂ ಕೂಡ ಇದನ್ನ ಹಾಸ್ಯ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಲೇವಡಿ ಮಾಡಿದ್ರು. ನಿಮ್ಮ MLAಗಳು, ದೋಸ್ತಿ ಸರ್ಕಾರದ MLAಗಳು ರೆಸಾರ್ಟ್ಗಳಲ್ಲಿ ಹೋಗಿ ಬಾಟಲ್ ಹೊಡಿತಾ ಇದ್ದಾರೆ ತಲೆಗಳ ಮೇಲೆ ಅನ್ನೋಂಥದ್ದನ್ನ ಪ್ರಧಾನಮಂತ್ರಿ ರ್ಯಾಲಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಈ ರೀತಿಯಾಗಿ ದೊಡ್ಡ ಇಶ್ಯೂ ಆಗ್ತಾ ಹೋಗ್ತಾ ಇತ್ತು ಇದು. ಆದರೆ ಕರ್ನಾಟಕ ಪೊಲೀಸರಿಗೂ ಕೂಡ ಬಹಳ ಮುಜುಗರದ ವಿಚಾರ ಏನಾಯಿತು ಅಂತ ಹೇಳಿದ್ರೆ, ಎಲ್ಲೂ ಹುಡುಕಿದ್ರು ಕೂಡ ಈ ಮನುಷ್ಯ ಮಾತ್ರ ಸಿಗ್ತಾ ಇರಲಿಲ್ಲ, ಜೆಎನ್ ಗಣೇಶ್. ಫೈನಲಿ ಇವರನ್ನ ಹೊರ ರಾಜ್ಯದಲ್ಲಿ ಹಿಡಿದು ಅರೆಸ್ಟ್ ಮಾಡಿ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತಪ್ಪಿಸ್ಕೊಂಡು ಓಡಾಡ್ತಿದ್ದಂತಹ ಗಣೇಶರನ್ನ ಕಡೆಗೂ ಕೂಡ ಕರ್ಕೊಂಡ್ಬರುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಯಾವ ರಾಜ್ಯದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ, ಎಲ್ಲಿ ಬಚ್ಚಿಟ್ಕೊಂಡಿದ್ರು, ಇನ್ನೂ ಕೂಡ ಪೊಲೀಸರು ಈ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಈ ಘಟನೆ ಆದಲ್ಲಿಂದ ಆನಂದ್ ಸಿಂಗ್ ಅವರು ಕೂಡ ಅಷ್ಟೇ ಶೇವಿಂಗ್ ಮಾಡದೆ ಗಡ್ಡ ಹಂಗೆಲ್ಲ ಬಿಟ್ಕೊಂಡು ಅವ್ರು ಯಾವತ್ತೂ ಕೂಡ ಹಂಗೆ ಕಂಡಿರಲಿಲ್ಲ. ಅವರು ಕೂಡ ಕಬಾಲಿ ಲುಕ್ನಲ್ಲಿ ಓಡಾಡ್ತಾ ಇದ್ರು. ಒಂದು ರೀತಿ ಪ್ರತಿಜ್ಞೆ ಮಾಡ್ದಂಗಿದೆ ಅವರು, ಗಣೇಶರಿಗೆ ತಾನು ಶಿಕ್ಷೆ ಕೊಡಿಸದೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ. ಈ ನಡುವೆ ಕಂಪ್ಲಿ ಕ್ಷೇತ್ರದ ಶಾಸಕ ಜೆಎನ್ ಗಣೇಶ್ರ ಬಂಧನ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಅವ್ರನ್ನ ಒಪ್ಪಿಸಲಾಯ್ತಾ ಅನ್ನುವಂಥ ಮಾಹಿತಿ ಇದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ರಾಮನಗರದ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಜೆಎನ್ ಗಣೇಶ್ರನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಪೊಲೀಸ್ ಕಸ್ಟಡಿಗೆ ಗಣೇಶರನ್ನ ಹಾಜರುಪಡಿಸ್ತಾರ ಅನ್ನುವಂಥ ಡೌಟ್ ಏನಿಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಅವಶ್ಯಕತೆ ಇಲ್ಲ. ಅವ್ರನ್ನ ಹಾಜರುಪಡಿಸೋದು ಬಹುತೇಕ ಖಚಿತ. ಯಾಕಂದ್ರೆ ಇದುವರೆಗೂ ಕೂಡ ಇಂಟ್ರಾಗೇಷನ್ಗೆ ಅವ್ರ ಕೈಗೆ ಸಿಕ್ಕೇ ಇಲ್ಲ. ಹೀಗಾಗಿ ಅವ್ರನ್ನ ಹಾಜರುಪಡಿಸೋದು ಬಹುತೇಕ ಖಚಿತ ಅನ್ನುವಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಈಗ ಹಿರಿಯ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಸುಂದರ್ ಅವರೇ, ಈಗ ಅವ್ರನ್ನ ಹೊರ ರಾಜ್ಯದಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬರಲಾಗ್ತಾ ಇದೆ ಅನ್ನುವಂಥ ಮಾಹಿತಿ, ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಶ್ಯಾಮ್ ಸುಂದರ್ ಅವರೇ, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಹಲೋ, ಹೇಳಿ. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಪೊಲೀಸ್ನವರು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ಬೋದು. ನಾವು ಇವ್ರನ್ನ ಇಂಟ್ರಾಗೇಷನ್ ಮಾಡಬೇಕಾಗಿದೆ, ಇವ್ರ ಕಡೆಯಿಂದ
ಈ ಕೃತ್ಯಕ್ಕೆ ಉಪಯೋಗಿಸಲ್ಪಟ್ಟಂತ ಆಯುಧಗಳು ಆ ಥರದ್ದೇನಾದ್ರೂ ಇದ್ರೆ ಅದನ್ನ ಬರಾಮತ್ ಪಡಿಸ್ಕೋಬೇಕಾಗಿದೆ ಅಂತ ಹೇಳಿ ಹಲವಾರು ವಿಚಾರಗಳಿಗೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ಬೋದು. ಅಥವಾ ಪೊಲೀಸ್ ಕಸ್ಟಡಿಗೆ ಇವ್ರೇನು ಬೇಕಿಲ್ಲ, ನಾವಿವಾಗ ಇವ್ರನ್ನ ಅರೆಸ್ಟ್ ಮಾಡಿದಾಗ್ಲಿಂದ ಇದುವರೆಗೂ ಇವ್ರನ್ನ ವಿಚಾರಣೆ ಮಾಡಿದೀವಿ, ಇನ್ನು ನಮ್ಗೇನ್ ಬೇಕಿಲ್ಲ ಇವರು ಅಂತ ಹೇಳಿದ್ರೆ ವಿಚಾರಣೆ ಆಗಿಲ್ಲ ಇದುವರೆಗೆ ಹಾಕಿ. ಹಲೋ ಶ್ಯಾಮ್ ಸುಂದರ್ ಅವರೇ, ಇದುವರೆಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದ್ಸಲಿ ವಿಚಾರಣೆ ಆಗ್ಲೇ ಇಲ್ಲ, ಇದುವರೆಗೆ ನಾಪತ್ತೆ ಆಗಿದ್ರು ಅವರು. ಹೌದು ಹೌದು, ಅಲ್ಲ ಈಗ ಕಾನೂನಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಇರೋದು ಏನಂದ್ರೆ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್ ವಿತಿನ್ 24 hours, ಇಫ್ ನಾಟ್ ಪಾಸಿಬಲ್ ಇಟ್ ಶುಡ್ ಬಿ ಕಂಪ್ಲೀಟೆಡ್ ವಿತಿನ್ 60 days, ವಿತಿನ್ 90 days ಅಂತ ಈ ತರ ಇದೆ. ಅಲ್ಲಿವರೆಗೂ ಈಗ ಇವ್ರನ್ನ ಅರೆಸ್ಟ್ ಅವ್ರೀಗ ಅರೆಸ್ಟ್ ಯಾವ ಟೈಮ್ ಇಂದ ತೋರಿಸ್ತಾರೋ ಆ ಟೈಮ್ ಇಂದ 24 ಗಂಟೆಗಳ ಕಾಲ ಅವ್ರನ್ನ ಇಂಟ್ರಾಗೇಷನ್ ಮಾಡ್ಲಿಕ್ಕೆ, ಅವ್ರ ಹತ್ರನೇ ಇಟ್ಕೊಳ್ಲಿಕ್ಕೆ, ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡದ ಹಾಗೆ ಅವ್ರ ಹತ್ರನೇ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಕಾನೂನಲ್ಲಿ ಪರ್ಮಿಷನ್ ಇದೆ. 24 ಗಂಟೆಗಳ ಒಳಗಾಗಿ ಅಂದ್ರೆ 23 ಗಂಟೆಗೋ 23.25 ಗಂಟೆಗೆ ಮುಂಚೆನೂ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಪ್ರೊಡ್ಯೂಸ್ ಮಾಡಿದಾಗ ಅವ್ರು ಹೇಳ್ಬೋದು, ನಾವು ಇವ್ರನ್ನ ವಿಚಾರಣೆ ಮಾಡಿದೀವಿ, ನಮ್ಗೆ ಒಂದು 3-4 hours ಅಥವಾ ಒಂದು 10 hours ವಿಚಾರಣೆ ಮಾಡಿದೀವಿ, ಇನ್ನು ನಮ್ಗೆ ಇವ್ರೇನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಜುಡಿಷಿಯಲ್ ಕಸ್ಟಡಿ ಕಳಿಸ್ತಾರೆ. ಅವರು ಅದೇ ಸಮಯದಲ್ಲಿ ಬೇಲ್ ಕೇಳ್ಕೊತಾರೆ 439 ಕೆಳಗಡೆ. ಅವ್ರ ಮೇಲೆ ಐ ಥಿಂಕ್ ಈ 307 ಚಾರ್ಜಸ್ ಎಲ್ಲ ಇರೋದ್ರಿಂದ, ಈಗ ಅವ್ರ ಆಂಟಿಸಿಪೇಟರಿ ಬೇಲ್ ಆಲ್ರೆಡಿ ವಿಡ್ರಾ ಮಾಡ್ಕೊಂಡಿರೋದ್ರಿಂದ ಈ ಬೇಲ್ ಕೇಳ್ಕೊತಾರೆ, ನಾವು ಬೇಲ್ ಅಪ್ಲಿಕೇಶನ್ ಹಾಕ್ತಾ ಇದೀವಿ, ನಮಗ್ ಬೇಲ್ ಕೊಡಿ ಅಂತ. ಸೊ ಇನ್ ದ ಮೀನ್ ವೈಲ್ ಈ ಬೇಲ್ ಅಪ್ಲಿಕೇಶನ್ಗೆ ಪ್ರಾಸಿಕ್ಯೂಷನ್ ನವರು ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ, ಸ್ಟೇಟ್ ಕಡೆಯಿಂದ ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ. ಇದು ಸ್ವಲ್ಪ ಇನ್ನೊಬ್ಬ ಶಾಸಕರನ್ನ ಹಲ್ಲೆ ಮಾಡಿರುವಂತ ಕೇಸ್ ಆದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆದಂತ ಇವು ಲೀಡ್ಸ್ ಇರೋದ್ರಿಂದ ಸ್ವಲ್ಪ ಒಂದ್ 2-3 ದಿವಸ ಟೈಮ್ ತಗೋತಾರೆ ಬೇಲ್ ಅಪ್ಲಿಕೇಶನ್ಗೆ. ಸೊ ಹಾಗಾಗಿ ಆ ಸಮಯದಲ್ಲಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ರಿಮ್ಯಾಂಡ್ ಮಾಡ್ತಾರೆ. ಸಿನ್ಸ್ ಈಸ್ ಬೀನ್ ಅರೆಸ್ಟೆಡ್ ಆನ್ ಎ ವಾರೆಂಟ್ ಬೈ ದ ಪೊಲೀಸ್, ಹಿ ವಿಲ್ ಬಿ ರಿಮ್ಯಾಂಡೆಡ್ ಟು ದ ಜುಡಿಷಿಯಲ್ ಕಸ್ಟಡಿ. ತದನಂತರ ಅವ್ರ ಬೇಲ್ ಹಿಯರಿಂಗ್ ಆಗ್ತದೆ. ಆ ಬೇಲ್ ಹಿಯರಿಂಗ್ ಆದಂತ ಸಂದರ್ಭದಲ್ಲಿ ಬೇಲ್ ಏನಾದ್ರು ಕೊಟ್ರೆ 439 ಕೆಳಗಡೆ ಅವ್ರು ಏನ್ ಬೇಲ್ ಕಂಡೀಷನ್ಸ್ ಇರುತ್ತೋ ಆ ಬೇಲ್ ಕಂಡೀಷನ್ ಮೇಲೆ ಬಿಡುಗಡೆ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ, ಎನ್ಲಾರ್ಜ್ ಮಾಡ್ತಾರೆ ಜಾಮೀನ್ ಮೇಲೆ. ಈ ಬೇಲ್ ಏನಾದ್ರು ಡಿನೈ ಆಯ್ತು ಅಂದ್ರೆ ಅವ್ರು ಮತ್ತೆ ಜೈಲಲ್ಲೇ ಕಳಿಬೇಕಾಗ್ತದೆ, ಮತ್ತೆ ಹೈಕೋರ್ಟ್ ಬೇಲ್ ಕೊಡೋ ತನಕ ಅಲ್ಲೇ ಇರ್ಬೇಕಾಗ್ತದೆ. ದೇರ್ ಆಫ್ಟರ್ ಇನ್ ದ ಮೀನ್ ವೈಲ್ ಇನ್ವೆಸ್ಟಿಗೇಷನ್ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇರ್ತದೆ. ಇನ್ವೆಸ್ಟಿಗೇಷನ್ ಏನಾದ್ರು ಕಂಪ್ಲೀಟ್ ಆದ್ರೆ ಪೊಲೀಸ್ನವರು 173 ಕೆಳಗಡೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಈ ತರ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಈ ತರ ಇವ್ರ ವಿರುದ್ಧ ಪ್ರೂಫ್ ಸಿಕ್ಕಿದೆ ನಮ್ಗೆ, ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದೀವಿ ಅಂತ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ದಿಸ್ ಇಸ್ ಹೌ ದ ಕೇಸ್ ವಿಲ್ ಗೋ ಆನ್. ಅಂದ್ರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ತನಕ ಅವ್ರಿಗೆ ಬೇಲ್ಗೆ ಏನ್ ತಗೊಳ ಅಪ್ಲೈ ಮಾಡಕ್ ಸಾಧ್ಯನೇ ಇಲ್ಲ. ಪೊಲೀಸ್ ಕಸ್ಟಡಿನಲ್ಲಿ ಇರೋ ತನಕ ಬೇಲ್ ಸಾಮಾನ್ಯವಾಗಿ ಅಪ್ಲೈ ಮಾಡೋದು ಇಲ್ಲ, ಕೊಡೋದು ಇಲ್ಲ. ಯಾಕೆಂದ್ರೆ ಪೊಲೀಸ್ ಕಸ್ಟಡಿ ಕೊಡುವಂತ ಉದ್ದೇಶನೇ ಇವ್ರನ್ನ ಪೊಲೀಸ್ನವ್ರು ವಿಚಾರಣೆ ಮಾಡಿ ಅವ್ರು ಕೂಡ ಏನಾದ್ರು ಸಂಗತಿಗಳನ್ನ ಕಲೆಕ್ಟ್ ಮಾಡೋದಿದ್ರೆ, ಹಲವಾರು ಜಾಗಗಳಿಗೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ವಿಚಾರಣೆ ಮಾಡೋದಿದ್ರೆ ಅವುಗಳನ್ನೆಲ್ಲ ಮಾಡ್ಲಿ ಅಂತ. ಸೊ ಹಾಗಾಗಿ ಆ ಟೈಮ್ ನಲ್ಲಿ ಜನರಲ್ ಆಗಿ ಜಾಮೀನ್ ಕೊಡಲ್ಲ. ಥ್ಯಾಂಕ್ ಯು ಶ್ಯಾಮ್ ಸುಂದರ್ ಅವರೇ. ಇದು ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರ ಮಾತು. ಇಲ್ಲಿ ಪೊಲೀಸ್ ಕಸ್ಟಡಿಗೆ ಗಣೇಶರನ್ನ ಒಪ್ಪಿಸುವ ಸಾಧ್ಯತೆ ಬಹುತೇಕ ಇದೆ ಅನ್ನುವಂಥದ್ದು. ಅವ್ರನ್ನ ಇನ್ನೂ ಕೂಡ ಒಪ್ಸಿಲ್ಲ ಅಥವಾ ಒಪ್ಸೇ ಬಿಡ್ತಾರೆ ಪಕ್ಕಾ ಆಗುತ್ತೆ ಅನ್ನೋದು ಕೂಡ ಇಲ್ಲ. ಸಾಧ್ಯತೆಗಳು ಬಹಳ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇದುವರೆಗೂ ಕೂಡ ಗಣೇಶ್ ಅವರು ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ ವಿಚಾರಣೆಗೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಪ್ಪಿಸೋಕ್ಕಿಂತ ಮುಂಚೆ ಪೊಲೀಸರು ನಮಗೆ ವಿಚಾರಣೆ ಮಾಡುವ ನೀವು ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರನ್ನ ತಮ್ಮ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಿರುವಂಥದ್ದು. ಅಥವಾ ನಾವು ಆಲ್ರೆಡಿ 24 ಗಂಟೆಗಳ ಅವಧಿಯಲ್ಲಿ ಅವ್ರನ್ನ ನೀಟಾಗಿ ವಿಚಾರಣೆ ಮಾಡಿದ್ದೀವಿ, ನಮಗೆ ಸಾಕು ಅಂತ ಅನಿಸಿದೆ ಅಂತ ಹೇಳಿದ್ರೆ ಅವ್ರನ್ನ ಜೆಸಿಗೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂತಹ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ.